ಹಲೋ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಒಂದು ಮೂವಿದು ಕ್ವಿಕ್ ರಿವ್ಯೂ ಕೊಡೋಣ ಅಂತ. ದುರಂಧರ್ 2 ದ ರಿವೆಂಜ್ ನೋಡ್ಕೊಂಡು ಬಂದ್ವಿ ನೆನ್ನೆ ಪ್ರೀಮಿಯರ್ ಶೋ ಅಲ್ಲಿ. ಸೊ ಒಂದು ಪುಟ್ಟಾಗಿ ಒಂದು ರಿವ್ಯೂ ನಮ್ಮ ಕಡೆಯಿಂದ. ಸೊ ಹೆಂಗಾಯ್ತಾ ಮೂವಿ? ಸ್ಟಾರ್ಟ್ ಆಗೋದು ಬ್ಯಾಕ್ ಡ್ರಾಪ್ ಜಸ್ಕಿರತ್ ಹಮ್ಜಾ ಅಲಿ ಮಜಾರ್ ಇದು ಬ್ಯಾಕ್ ಡ್ರಾಪ್ ಸ್ಟೋರಿ ಏನು ಅಂತ ಶುರು ಆಗುತ್ತೆ. ಏನಕ್ಕೆ ಅಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸ್ಟೋರಿ ತುಂಬ ಕ್ವಿಕ್ ಫಾಸ್ಟ್ ಫೇಸಲ್ಲಿರುತ್ತೆ. ಒಂದು ಸತಿ ಹೈ ಆಗುತ್ತೆ, ಪಾಸ್ ಆಗುತ್ತೆ, ಹೈ ಆಗುತ್ತೆ, ಪಾಸ್ ಆಗುತ್ತೆ, ಹಿಂಗೆ ಮೂವ್ ಆಗ್ತಾ ಹೋಗುತ್ತೆ ಸ್ಟೋರಿ. ಅದೇ ಫಸ್ಟ್ 10 ಮಿನಿಟ್ಸ್ ಅಂತೂ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಫಸ್ಟ್ 10 ಮಿನಿಟ್ಸಲ್ಲಿ ಫಾರ್ಮೇಟಿವ್ ಅವ್ನು ಹೆಂಗೆ ಹಮ್ಜಾ ಆದ, ಯಾಕೆ ಅದು ಏನೋ ಅದು ಗನ್ ಹಿಡ್ದ, ಯಾಕೆ ಅವನು ಜೈಲ್ಗೆ ಹೋಗ್ತಾ ಇದ್ದ ಎಲ್ಲ ಗೊತ್ತಾಗೋಗುತ್ತೆ. ಅದು ಸೆಟ್ ಮಾಡುತ್ತೆ ಒಂದು ಟೋನ್ನ. ಅಲ್ಲಿಂದ ನೀವು ಇಂಟರ್ವಲಲ್ಲಿ ಏನೋ ಕೆಲವೊಂದು ಕ್ಯಾರೆಕ್ಟರ್ಸ್ ಬರ್ತಾರೆ, ಫಸ್ಟ್ ನೋಡಿಲ್ಲ ಅಂದರೆ ಇಂಟರ್ವಲಲ್ಲಿ ಏನೂ ಗೊತ್ತಾಗಲ್ಲ, ಆಯಿತಾ? ಸೊ ಅದಕ್ಕೆ ಫಸ್ಟ್ ಏನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆನ್ ಟೈಮಿಗಿರಿ. ಇಲ್ಲಿ ಬೆಂಗಳೂರಲ್ಲೆಲ್ಲ ಆನ್ ಟೈಮ್ ಸ್ಟಾರ್ಟ್ ಆಯಿತು, ಬೇರೆ ಕಡೆ ಎಲ್ಲ ಲೇಟ್ ಆಯಿತು ಅಂತ ಇದ್ದಾರೆ. ಹಾಗೆಲ್ಲ ಏನೂ ಇಲ್ಲ, ಒಂದು 5-10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ಫ್ರಮ್ ದ ಗಿವನ್ ಟೈಮ್. ಅದು ಬಿಟ್ಟರೆ ಕರೆಕ್ಟ್ ಆನ್ ಟೈಮ್ ಏನೋ ಸ್ಟಾರ್ಟು ಆ್ಯಂಡ್ ಫಿನಿಶ್ ಆಯಿತು. ಸೊ ಆಮೇಲೆ ಹೋಗ್ತಾ 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 ಈಗ ಆಲ್ರೆಡಿ ನಾವು ದುರಂಧರ್ ಫಸ್ಟ್ ಪಾರ್ಟ್ ನೋಡಿದ್ದೀವಿ. ಅವನು ಆಲ್ರೆಡಿ ಯಾರ್ಯಾರಲ್ಲಿ ಇರ್ತಾನೆ ಆ್ಯಂಡ್ ಈಗ ಇವರು ಸತ್ತೋಗಾಗಿದೆ. ಹಾಂ, ಅಲ್ಲಿಂದ ಏನೋ ಮೂವ್ ಆಗ್ತಾ ಹೋಗುತ್ತೆ. ಫಸ್ಟ್ ಏನೋ ಅವ್ನ ಫಾರ್ಮೇಟಿವ್ ಇಯರ್ಸ್ದೆಲ್ಲ ಆಗಾದ್ಮೇಲೆ ಆಮೇಲೆ ಅವ್ನು ಹೆಂಗೆ ಟೇಕ್ ಓವರ್ ಆಗುತ್ತೆ, ಲಹರಿ ಓನರ್ಶಿಪ್ ಅವ್ನು ಹೆಂಗೆ ತೊಗೋತಾನೆ, ಆಮೇಲೆ ಅಲ್ಲಿ ಯಾವ್ಯಾವ ಥರ ಇದು ಮಾಡ್ತಾರೆ, ಅಲ್ಲಿ ಯಾರ್ಯಾರು ನಮ್ಮ ದೇಶದ ಶತ್ರುಗಳಿರ್ತಾರೆ ಅವ್ರನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡ್ತಾನೆ. ಒಳ್ಳೆ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಅದನ್ನು ತೋರಿಸಿದ್ದಾರೆ ಆ ಮೂವಿಯಲ್ಲಿ. ಅದು ಸಖತ್ ಅಂದರೆ ಸಖತ್ ಟ್ವಿಸ್ಟ್ ಇದೆ. ಅದನ್ನ ನಾವೀಗೊಂದು ಎಲ್ಲರೂ ಕಾನ್ಸ್ಪಿರಸಿ ಥಿಯರಿ ಮಾಡ್ಕೊಂಡು ಹೋಗಿದ್ದಾರೆ, ಆಯಿತಾ? ಏನಂದರೆ ಹಿಂಗಾಗ್ಬೋದೇನೋ, ಹಂಗಾಗ್ಬೋದೇನೋ, ಅವನ್ನ ಸಾಯಿಸೇ ಬಿಡ್ತಾರೇನೋ, ಫುಲ್ಲು ಒಟ್ರಾಶಿ ಒಂದೊಂದು ಥಿಯರಿ ನಡೀತಾ ಇದೆ ಈಗ ಆನ್ಲೈನಲ್ಲಿ. ಸೊ ಆದರೆ ನಾನು ಹೇಳ್ತೀನಿ, ಅದು ನೋಡಿದ್ಮೇಲೆ ನಮಗೆ ಶಾಕ್ ಆಗೋಯ್ತು. ಹಿಂಗೂ ಯೋಚನೆ ಮಾಡ್ಬೋದಿತ್ತಲ್ವಾ ಅಂತ. ಕೆಲವೊಂದು ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ಅಂದರೆ ಆದರೆ ನಾವು ಏನೂ ಹೇಳೋಕ್ಕೆ ಬಯಸಲ್ಲ ಈಗ. ಸೊ ತುಂಬ ಚೆನ್ನಾಗಿದೆ. ಯಾರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮಿಸ್ ಮಾಡ್ಕೊಂಬಿಡಿ, ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಯಾವ ಇದಕ್ಕೂ ಏನೋ ಕಾಯ್ತಾ ಹೋಗಬೇಡಿ ಯಾರೆಲ್ಲರೂ ಇದಾಗ್ತಾರ ಅಂತ. ಮತ್ತು ಪ್ರತಿಯೊಂದೂ ಫಸ್ಟ್ ಪಾರ್ಟಲ್ಲಿ ಯಾವುದಾದ್ರು ಬಿಟ್ಕೊಂಬಂದಿದ್ರಲ್ಲ, ಅವನೊಬ್ಬ ಹೇಳ್ತಾನೆ ಹೈಜಾಕಲ್ಲಿ ಕನೆಕ್ಟಿವಿಟಿ ಝೌರ್ ಮಿಸ್ತ್ರಿ ಅಂತ ಕೊಡ್ತಾರೆ, ಅವನು ಹೈಜಾಕರು IC-814 ಇಂದು ಅವನು ಹೇಳ್ತಾನಲ್ಲ, ನಾವು ಇಲ್ಲೇ ಇದ್ದೀವಿ, ಹಿಂದೂ ಮುಲ್ಕ್ ಇದು ಅಂತಲ್ಲ, ಬುಜ್ದಿಲ್ ಇದು ಅಂತಲ್ಲ, ಅವನದು ಒಂದು ಬರುತ್ತೆ. ಅವ್ನು ಹಿಂಗಾಗತ್ತೆ, ಅವ್ನದು ಆ್ಯಕ್ಚುಲಿ ಒಂದು ಸ್ಟೋರಿ ಎಲ್ಲ ಅನ್ನೋನ್ ಗನ್ಮನ್ ಸ್ಟೋರಿ, ಯಾರ್ಯಾರು ಹೆಂಗಿರ್ತಾರೆ ಅಂತ. ಈಗ ರೆಮಾಂಡ್ ಡಕೈತ್ ಹೋಗಾಯಿತು, ಅಲ್ಲಿ ಬಲೂಚಿಸ್ತಾನಲ್ಲಿ ಏನಾಗ್ತಾ ಇದೆ ಈಗ ಏನೋ. ಇಲ್ಲಿ ರೆಹಮಾನ್ ಬಲೂಚ್ ತಮ್ಮ ಕೂಡ ಇರ್ತಾನೆ, ಉಜೇರ್ ಬಲೂಚ್, ಅವನದೇನಾಗತ್ತೆ ಅಂತ ನೆಕ್ಸ್ಟ್ ಬರುತ್ತೆ. ಆಮೇಲೆ ಅದೆಲ್ಲ ಆಗಾದ್ಮೇಲೆ ಇನ್ನು ಮೂವಿ ನಡೀತಾನೆ ಇರುತ್ತೆ. ಸಂಜಯ್ ದತ್ ಬರ್ತಾರೆ. ಸಂಜಯ್ ದತ್ ಆ್ಯಸ್ ಯೂಶ್ವಲ್ ಅವ್ರದ್ದು ಹೆಂಗಿರುತ್ತಲ್ಲ, ಸ್ವಲ್ಪ ಬೈಗಳು ಅದು ಇದು ಅದೇ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಹಳೆ ಹಾಡುಗಳನ್ನೆಲ್ಲ ಹಾಕಿದ್ದಾರೆ. ಈ ಸತಿ T-Series ಅವ್ರ ಜೊತೆಗೆ ಮಾಡ್ತಾ ಇದ್ದಾರೆ. ಸೊ ಹಳೆ ಹಾಡುಗಳು ಏನೋ ಕೇಳೋಕ್ಕೆ ಸಿಗುತ್ತೆ. ಇಂಗ್ಲೀಷ್ ರ್ಯಾಪ್ ಇದೆ ಕೆಲವೊಂದು, ಮತ್ತು ಏನೋ ಅನ್ವಾಂಟೆಡ್ ಸಾಂಗ್ಸ್ ಎಲ್ಲ ಏನೂ ಇಲ್ಲೇ ಇಲ್ಲ. ಕೆಲವೊಂದು ಫಿಲ್ಮಲ್ಲೆಲ್ಲ ಹಳೆ ಇದರಲ್ಲೆಲ್ಲ ಆಗ್ತಾ ಇದ್ರಲ್ಲ, ಯಾವುದೋ ಒಂದು ಮುಜ್ರ ಹಾಕೋದು ಅದು ಇದು ಅಂತೆಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಮಾತ್ರ ಸಖತ್ ಅಂದರೆ ಸಖತ್ ಕ್ಯೂರಿಯಾಸಿಟಿ ಉಂಟು ಮಾಡೋಂಗೆ ಫಿಲ್ಮ್ ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲೂ ಬೋರ್ ಆಗಲ್ಲ. ಬೋರೇನು, ಒಂದು 5 ನಿಮಿಷ ಈಚೆಯಿಂದ ಆಚೆ ಹೋಗಿ ಬಂದರೆ ಏನಾಯ್ತಪ್ಪ ಇಲ್ಲಿ ಅಂತ ಆಗ್ಬಿಡುತ್ತೆ. ಅಷ್ಟು ಹಿಡಿದಿಟ್ಕೊಂಡು ಮಾಡಿದ್ದಾರೆ ಆದಿತ್ಯ ಧರ್ ಅವ್ರು ಮಾತ್ರ. 3 ಗಂಟೆ 55 ನಿಮಿಷ ಫಿಲ್ಮು. ನಿಮ್ಗೆ ಅಷ್ಟು 4 ಗಂಟೆ ಟೈಮ್ ಥಿಯೇಟ್ರಲ್ಲಿ ಕೂತಿದ್ದೀರ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಇನ್ನೂ ಇರಬೇಕಾಗಿತ್ತು, ಇಷ್ಟು ಬೇಗ ಮುಗಿದೋಗತ್ತ ಅಂತ ಅನ್ನೋ ಮಟ್ಟಿಗೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ ಮೂವಿಯಿಂದ. ಮತ್ತು ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ಈ ಸತಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸಲ್ಲೂ ಮಾಡ್ತಾ ಇದ್ದಾರೆ, ಕನ್ನಡದಲ್ಲೂ ಇದೆ. ನಾವು ಆ್ಯಕ್ಚುಲಿ ಹಿಂದಿಯಲ್ಲಿ ಹೋಗಿ ನೋಡಿದ್ವಿ. ಕನ್ನಡದಲ್ಲಿ ಏನಾದರೂ ಹೋಗಿ ನೋಡಿಬಿಟ್ಟು ಅದನ್ನ ಕಂಪೇರ್ ಮಾಡಿ ಅಂತ ಏನೋ ಅನಿಸಿದ್ರೆ ಅದನ್ನೂ ಕಮೆಂಟ್ ಮಾಡಿ, ನಾವು ಅದನ್ನು ಕೂಡ ಏನೋ ನೋಡಿಬಿಟ್ಟು ಅದು ಹೇಳ್ತೀವಿ. ಏನಾದ್ರು ಡಿಫ್ರೆನ್ಸ್ ಇತ್ತಾ, ಬಿಕಾಸ್ ಲ್ಯಾಂಗ್ವೇಜ್ ಚೇಂಜ್ ಆಯಿತು ಅಂತ ಹಂಗೇನಾದ್ರು ಇದ್ರೂ ಅದನ್ನು ಕೂಡ ಒಂದು ಕ್ವಿಕ್ ರಿವ್ಯೂ ಮಾಡ್ತೀವಿ. ತಿಳಿಸ್ಕೊಡಿ ನಮಗೆ ಕಮೆಂಟ್ಸಲ್ಲಿ.
ಅದು ಇದಾಗಾದ್ಮೇಲೆ ಮತ್ತೆ ಇನ್ನು ಇವರು ಜಮೀಲ್ ಜಮಾಲಿ ಅವ್ರದ್ದು ಕಾಮಿಕ್ಸ್ ಟೈಮಿಂಗ್ ಸಖತ್ತಾಗಿದೆ. ಅವ್ರು ಬಂದಲ್ಲೆಲ್ಲ ಒಂದು ಕಾಮಿಡಿ ಇರುತ್ತೆ. ಸಖತ್ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಬಗ್ಗೆ ತೋರಿಸಿದ್ದಾರೆ, ಇಮೋಷನ್ಸು ಅವ್ರದ್ದಾರೆ, ಬ್ಯಾಕ್ ಡ್ರಾಪ್ ಎಲ್ಲ ತೋರಿಸ್ತಾ ಇರ್ತಾರೆ. ಹಿಂದೆ ಏನಾಗಿತ್ತು, ಆಮೇಲೆ ಏನಾಯಿತು, ಮತ್ತು ಅವ್ನ ವೈಫ್ ಅವ್ರದ್ದು ಸ್ಟೋರಿ ಎಲ್ಲಿಗೆ ಮೂವ್ ಆಗ್ತಾ ಇದೆ. ದೆನ್ ಹೌ ಈ ಅರ್ಜುನ್ ರಾಂಪಾಲ್ ಬರ್ತಾರೆ, ಅವ್ರದ್ದಂತೂ ಫೈಟ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಫೈಟ್ ಸೀಕ್ವೆನ್ಸ್ ಇವು ಮಸ್ತ್, ಕಣ್ಣು ಮುಚ್ಚಕ್ಕಾಗಲ್ಲ ಆ ಥರ ಇದೆ, ಅಷ್ಟು ಚೆನ್ನಾಗಿದೆ. ಮಾತ್ರ ಎಂಡಿಂಗ್ ಇಟ್ಸ್ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಇದೆ ಎಂಡಿಂಗ್ ಮಾತ್ರ. ಆ ಥರ ಅಯ್ಯೋ ಹಿಂಗೆ ಯೋಚನೆ ಮಾಡಲಿಲ್ವಲ್ಲ, ಈ ಥರ ಯಾರು ಇದೇ ತೊಗೊಳ್ಳಿಲ್ಲಲ್ಲ ಅಂತ ಒಂದು ಬರುತ್ತೆ. ಅಂದರೆ ಹೆಂಗೆ ಪ್ರತಿಯೊಬ್ಬರು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಜಸ್ಟ್ ಕಂಟೆಂಟ್ ಸೇವ್ ಮಾಡೋಕ್ಕೆ ಅಂತ ಅಲ್ಲಿದ್ದೆಲ್ಲ ಇವರು ಲೀಚಸ್ಗಳನ್ನ ತೆಗಿತಾ ಬರ್ತಾರೆ ಅನ್ನೊಂದು ಗನ್ಮ್ಯಾನ್ಸ್ ಆಗಿ. ಅವರಿಗಂತೂ ಅಲ್ಲಿ ಪಾಕಿಸ್ತಾನ್ ಹ್ಯಾಂಡ್ಲರ್ಸ್ಗೆಲ್ಲ ಇದು ಏನಾಗ್ತಾ ಇದೆ ಅಂತ ತೋರ್ಸೋಕ್ಕೆ ಗೊತ್ತಾಗ್ತಾನೆ ಇರಲ್ಲ ಅವರಿಗಂತೂ. ಏನು ಎಲ್ಲ ಹಿಂಗೆ ಉಲ್ಟಾ ಬರ್ತಾ ಇದೆಯಲ್ಲ ಅಂತ. ಅದು ನೋಟ್ ಬ್ಯಾನಿಂದ ಸೀಕ್ವೆನ್ಸ್ ಬರುತ್ತೆ. ಯಾಮಿ ಗೌತಮ್ ಆದಿತ್ಯದವರು ವೈಫ್ ಅವ್ರದ್ದು ಒಂದು ಚಿಕ್ಕ ಕ್ಯಾಮಿಯೋ ಇದೆ. ನರೇಂದ್ರ ಮೋದಿ ಅವ್ರದ್ದು ಒಂದು ಚಿಕ್ಕ ಕ್ಲಿಪ್ ಹಾಕ್ತಾರೆ. ಸೊ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಸೊ ಅಲ್ಲಿ ಓವರಾಲ್ ಪಾಕಿಸ್ತಾನ್ ಪಾಲಿಟಿಕ್ಸ್ ಹೆಂಗೆ ನಡೀತಾ ಇತ್ತು ಅವಾಗಿನ ಕಾಲದಲ್ಲಿ ಅಂತ. ಬಟ್ 100% ಕರೆಕ್ಟಾ ಇಲ್ಲೋ ಗೊತ್ತಿಲ್ಲ, ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಇದು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ, ಒಂದು ಸ್ಕ್ಯಾಂಡಲ್ ಥರ. ಸೊ ಅವ್ರು ಇಲ್ಲ ಅಂದೆ ಅಂತಾರೆ, ಅವ್ರು ಹಂಗೆ ಅಲ್ವಾ. ಈ ಥರ ಇದೆ, ನೀವು ಖಂಡಿತ ಮಿಸ್ ಮಾಡದೆ ಏನಾದ್ರು ರಿವ್ಯೂ ನೋಡೋದಕ್ಕೆ ಕಾಯ್ತಾ ಇದ್ರೆ ಈ ಥರ ಈ ರಿವ್ಯೂ ಚೆನ್ನಾಗಿದೆ, ಖಂಡಿತವಾಗ್ಲೂ ಹೋಗಿ ನೋಡಿ. ವೀಕೆಂಡ್ಸಲ್ಲಿ ಟಿಕೆಟ್ಸ್ ತೊಗೊಳ್ಳಿ, ಹೋಗಿ ಬನ್ನಿ. ಆ್ಯಂಡ್ ಎಲ್ಲೂ ನಿಮ್ಗೆ ಬೇಜಾರಾಗಲ್ಲ, ಅಯ್ಯೋ ಸ್ವಲ್ಪ ದುಡ್ಡು ಜಾಸ್ತಿ ಇಟ್ಟಿದ್ದಾರೆ, ಆದರೆ ಇಟ್ಸ್ ಟೋಟಲಿ ವರ್ತ್ ಇಟ್ ಅನ್ಸುತ್ತೆ. ಅವರು ಆ ವರ್ಕ್ ಮಾಡಿದಾರಲ್ಲ, ಎಲ್ಲೂ ಒಂದು ಫ್ರೇಮಲ್ಲೂ ಬೇಜಾರಾಗಲ್ಲ. ಮತ್ತು ಹಾಡುಗಳು ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ಸ್ವಲ್ಪ ತಿಳ್ಕೊಳ್ಳೋಕ್ಕೂ ಆ ವರ್ಲ್ಡ್ ಹೆಂಗಿರುತ್ತೆ, ಎಸ್ಪಿಯೋನಾಜ್ ವರ್ಡ್, ಅದು ಕೂಡ ಗೊತ್ತಾಗುತ್ತೆ. ಸೊ ಮಸ್ಟ್ ವಾಚ್. ಮತ್ತು ಎಷ್ಟೊಂದು ಜನ ಹೆಂಗೆಲ್ಲ ಅವ್ರು ಟ್ರೈನಿಂಗ್ ಆಗುತ್ತೆ, ಹೆಂಗೆ ಅವರು ರೆಡಿ ಆಗ್ತಾರೆ, ಎಷ್ಟು ಇಟ್ಸ್ ವೆರಿ ಟೂ ಮಚ್ ಆಫ್ ಅ ಹಾರ್ಡ್ ವರ್ಕ್ ಆ ಥರ ಎಲ್ಲ ಇರುತ್ತೆ. ಅದನ್ನು ಹೆಂಗಿದಾಗಿ ಮುಂದೆ ಬಂದು ಜಸ್ಟ್ ಸೇಫ್ ಗಾರ್ಡ್ ದ ಕಂಟ್ರಿ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಆಮೇಲೆ ಲಾಸ್ಟಿಗೆ ಟ್ರೈನಿಂಗ್ ಸೀಕ್ವೆನ್ಸ್ ಅನ್ನು ತೋರಿಸ್ತಾರೆ, ಅದನ್ನ ಇದು ಮಾಡಿಬಿಡಿ. ಆಮೇಲೆ ಸೊ ನೋಡಿ, ಈ ಸತಿ ಹಲವಾರು ಲ್ಯಾಂಗ್ವೇಜಸಲ್ಲಿದೆ. ಸೊ ಹಿಂದಿ ಬರಲಿಲ್ಲದವರು ತೆಲುಗಲ್ಲಿದೆ, ತಮಿಳಲ್ಲಿದೆ, ಕನ್ನಡದಲ್ಲಂತೂ ಇದ್ದೇ ಇದೆ. ಸೊ ಹೋಗಿ ನೋಡಿ ಆ್ಯಂಡ್ ಲೆಟ್ ಅಸ್ ನೋ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಈ ನಮ್ಮದು ಪುಟ್ ರಿವ್ಯೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.